ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ನ ಸ್ಟಿಚಿಂಗ್ನ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಆಲ್ರೆಡಿ ನಾನು ಟಾಪ್ ಮೆಜರ್ಮೆಂಟ್ ತೊಗೊಳ್ಳೋದಾಗಿರ್ಬೋದು ಮತ್ತು ಕಟಿಂಗ್ ಮಾಡೋದಾಗಿರ್ಬೋದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ದರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನಲ್ಲಿ. ಸೊ ನೋಡಿ, ಈಗ ನಾನು ಅದನ್ನು ಸ್ಟಿಚಿಂಗ್ ಮಾಡೋಕೆ ಬಂದು ನಾನು ಇಲ್ಲಿ ನೆಕ್ನ ನಾನು ಕಟ್ ಮಾಡ್ಕೊಂಡಿದ್ದಿಲ್ಲ ಕಟಿಂಗಲ್ಲಿ. ಸೊ ನಾನಿಲ್ಲಿ ಕ್ಯಾನ್ವಾಸ್ ಹಚ್ಚಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಇದನ್ನು ಫ್ರಂಟ್ ಸೈಡ್ ಯಾವುದು, ಉಲ್ಟಾ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ನಾನು ಇದನ್ನು ಸ್ಟಿಚ್ ಮಾಡಬೇಕು. ಸೊ ಈಗ ನೋಡಿ, ಈಗ ನಾನು ಈ ರೀತಿಯಾಗಿ ಉಲ್ಟಾನ ಇಟ್ಕೊಂಡಿದ್ದೀನಿ ಎರಡು. ಜಸ್ಟ್ ನೀವು ನೋಡ್ಬೋದು, ಸ್ವಲ್ಪ ನಾನು ಇಲ್ಲಿ ಕೆಳಗಡೆ ಹಾಕಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ ನಾವು ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಜಸ್ಟ್ ಇಲ್ಲಿ ಫುಲ್ಲೆಲ್ಲ ನಾನು ಪಿನ್ ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆ ಕಡೆ ಈ ಕಡೆ ಜರಿಬಾರ್ದು ಅಂತ. ಸೊ ನೋಡ್ಬೋದು. ಸೊ ನಾನು ಇದು ಯಾವ ರೀತಿ ಹೇಗಿದೆ ಅದೇ ರೀತಿಯಾಗಿ ನಾನು ಇದನ್ನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ನೀವು ನೆಕ್ಸ್ಟ್ ಸ್ಟಿಚ್ ಮಾಡಿ, ಯಾಕಂದರೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದರೆ ನಿಮಗೆ ಇದರ ಪೂರ್ತಿ ಸ್ಟಿಚಿಂಗ್ ಮಾಹಿತಿ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈಗ ನಾನು ಇದನ್ನು ಫುಲ್ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನಾನು ಇಲ್ಲಿ ಕೆಳಗಡೆ ಒಂದು 1/2 ಇಂಚ್ ಬಿಟ್ಟಿದ್ನಲ್ಲ, ಸೊ ಅದನ್ನು ಈ ರೀತಿಯಾಗಿ ಇಟ್ಕೊಂಡು ಬಿಟ್ಟಿದ್ದನ್ನು ಫೋಲ್ಡ್ ಮಾಡಿ ನಾನು ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಇದನ್ನು ಈ ಸೈಡಲ್ಲಿರೋ ಬಟ್ಟೆನ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ. ಜಸ್ಟ್ ಫುಲ್ಲೆಲ್ಲ ಸೈಡಲ್ಲಿರೋ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತೀನಿ. ಸೊ ಸೈಡಲ್ಲಿರೋ ಎಕ್ಸ್ಟ್ರಾ ಬಟ್ಟೆನ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನೋಡ್ಬೋದು ನೀವು. ಸೊ ಎಕ್ಸ್ಟ್ರಾ ಬಟ್ಟೆ ಏನೇನಿದೆ ಅದಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಈಗ ಇನ್ನೊಂದು ಪಾರ್ಟ್ ಕೂಡ ಇದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಮತ್ತು ಸೈಡಲ್ಲಿರೋ ಬಟ್ಟೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ. ಸೊ ಈಗ ನಾವು ಕೆಳಗಿಂದು ಬಾಟಮು ಲೈನಿಂಗ್ ಅಷ್ಟೇ ನಾವು ಸ್ಟಿಚ್ ಮಾಡಿದ್ವಿ. ಸೊ ಈಗ ನಾವು ಮೇನ್ ಡ್ರೆಸ್ ಪೀಸ್ ಮೇಲೆ ಕೂಡ ಬಾಟಮ್ನ ಅದೇ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಇದನ್ನು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ಸೊ ನಾನು ಎರಡು ಸೈಡು ಕೂಡ ಎಷ್ಟು 1/2 ಇಂಚಷ್ಟು ನಾನು ಕೆಳಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ನೆಕ್ನ ಕಟಿಂಗ್ ಮಾಡ್ಕೊಳ್ಳೋಣ. ಕ್ಯಾನ್ವಾಸ್ಲಿಂದ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇದನ್ನು ಕ್ಯಾನ್ವಾಸ್ನ. ಸೊ ನಮ್ಮದು ನೆಕ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಫಸ್ಟು ನೆಕ್ ವಿಡ್ತ್ನ. ಸೊ ಇಲ್ಲಿ ಒಂದು ಇದು ಕ್ರಾಸ್ ಆಗಿದೆ ಪೇಪರು. ಸೊ ಹಾಗಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಇದು ನೀಟಾಗಿ ಕರೆಕ್ಟಾಗಿ ಬರಲಿ ಅಂತ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ನೆಕ್ ವಿಡ್ತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಸೊ ನಮ್ದು ಇಲ್ಲಿ ನೆಕ್ ವಿಡ್ತ್ ಬಂದುಬಿಟ್ಟು 3 1/4 ಇಂಚ್ ಬರುತ್ತೆ, ಒಂದು ಲೈನ್ ಮೇಲೆ ಬರುತ್ತೆ.
ಸೊ ಲೆಂತ್ ಬಂದುಬಿಟ್ಟು ಇಲ್ಲಿ ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ಬ್ಯಾಕ್ ಸೈಡಿಂದ ತೊಗೊಳ್ತಿದ್ದೀನಿ. ಸೊ ನಾವು ಫ್ರಂಟ್ ಸೈಡನ್ನು ಇದೇ ರೀತಿಯಾಗಿ ತೊಗೊಳ್ತೀನಿ. ಜಸ್ಟ್ ಈಗ ನಾನು ಬ್ಯಾಕ್ ಸೈಡಿಂದು ನಿಮ್ಗೆ ತೋರಿಸಲಿಕ್ಕೆ ನಾನು ತೊಗೊಳ್ತಿರೋದು. ಸೊ ಅದೇ ರೀತಿಯಾಗಿ ನಾನು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಈಗ ಫ್ರೆಂಚ್ ಕರ್ವಲ್ಲೇ ರೌಂಡ್ ಶೇಪ್ನ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಹಾಕ್ತಾಯಿದ್ದೀನಿ. ಈಗ ನಾವು ಒಂದು ಟೇಪ್ ತೊಗೊಂಡು 1 ಇಂಚಷ್ಟು ಇದು ರೌಂಡ್ ಹೇಗಿದೆ ಅದೇ ರೀತಿಯಾಗಿ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ವೇಟ್ ಮಾಡಿ, ಈಗ ಟೇಪ್ ತೊಗೊಂಡಿದ್ದೀನಲ್ವ, ಸೊ ಇದನ್ನು 1 ಇಂಚಷ್ಟು ನಾನು ಈ ರೀತಿಯಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ನಾವು ಈ ರೀತಿಯಾಗಿ ನಾವು ಕ್ಯಾನ್ವಾಸ್ಲಿಂದ ನಾವು ಇದನ್ನು ಡಿಸೈನ್ ಮಾಡ್ಕೊಳ್ಳೋದಾಗಿರ್ಬೋದು, ಮುಂದಿಂದು ಫ್ರಂಟಿಂದು ಬ್ಯಾಕ್ ಸೈಡಿಂದು, ಅಂದರೆ ತುಂಬ ನೀಟಾಗಿ ಕೂಡ ಕೂರುತ್ತೆ ಇದು ನೆಕ್. ಸೊ ಹಾಗಾಗಿ ನಾವು ಇದನ್ನು ಯೂಸ್ ಮಾಡಿದರೆ ಕ್ಯಾನ್ವಾಸ್ಲಿಂದ ನಾವು ನೆಕ್ನ ಯೂಸ್ ಮಾಡಿ ಸ್ಟಿಚ್ ಮಾಡಿದ್ರೆ ತುಂಬ ನೀಟಾಗಿ ಕೂಡ ಬರುತ್ತೆ, ಲುಕ್ಕಾಗಿ ಕಾಣುತ್ತೆ. ಸೊ ಯಾವುದೇ ಡಿಸೈನ್ ಆಗಿರ್ಬೋದು, ನಾವು ಬ್ಲೌಸ್ಗೆ ಆದರೆ ನಾವು ನಾರ್ಮಲಿ ಸ್ಟಿಚ್ ಹಾಕಿ ಇದನ್ನು ಫೋಲ್ಡ್ ಮಾಡ್ಕೊಂಡು ಇದು ಮಾಡ್ಬೋದು. ಬಟ್ ನಾವು ಇದನ್ನು ಚೂಡಿದಾರ್ ಟಾಪ್ಸ್ಗೆ ಅಂದರೆ ಕ್ಯಾನ್ವಾಸ್ನ ಸ್ವಲ್ಪ ಯೂಸ್ ಜಾಸ್ತಿ ಮಾಡೋದು. ಸೊ ಹಾಗಾಗಿ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ಯಾನ್ವಾಸ್ದು. ಸೊ ಇದನ್ನು ಈ ರೀತಿಯಾಗಿ ರೌಂಡ್ ಶೇಪ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ನಾನು, ಜಸ್ಟ್ ಈ ರೀತಿಯಾಗಿ. ಸೊ ಇದು ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ ನಾನು ಒಳಗಿಂದು ನೆಕ್ನ. ಸೊ ಇದು ನಮ್ಮದು ಬ್ಯಾಕ್ ನೆಕ್ನ ರೆಡಿ ಆಯಿತು. ಈಗ ನಾನು ಫ್ರಂಟ್ ಪಾರ್ಟ್ ಕೂಡ ಇದೇ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊತೀನಿ. ಸೊ ನೋಡಿ, ಇದು ಫ್ರಂಟ್ ಪಾರ್ಟಿಂದು, ಸೊ ಇದು ಬ್ಯಾಕ್ ಪಾರ್ಟಿಂದು. ಸೊ ನಮ್ಮದು ಸ್ವಲ್ಪ ಇದು ಬ್ಯಾಕ್ ಪಾರ್ಟು ಸ್ವಲ್ಪ ಜಾಸ್ತಿ ಇದೆ, ಫ್ರಂಟು ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಗೊತ್ತಾಗುತ್ತೆ ಇದು. ಜಸ್ಟ್ ಇದನ್ನು ನಾನು ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಮಾಡ್ಕೊತೀನಿ. ಸೊ ನಾನು ಈ ರೀತಿಯಾಗಿ ಇದನ್ನು ಡಬಲ್ ಮಾಡ್ಕೊಂಡಿದ್ದೀನಿ, ಅದೇ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಉಳಿದಿತ್ತಿದು. ಸೊ ಇದರ ಮೇಲೇ ನಾನು ಈ ರೀತಿಯಾಗಿ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಸೊ ನಾವೀಗ ಇದನ್ನು ಕ್ಯಾನ್ವಾಸಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಇದನ್ನು ಜಸ್ಟ್ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ನೀಟಾಗಿ. ಸೊ ಈಗ ನಾವು ನೆಕ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಜಸ್ಟ್ ಈಗ ನಾನು ಇಲ್ಲಿ ಕ್ಯಾನ್ವಾಸ್ಟು ಇಲ್ಲಿ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ನಲ್ವಾ, ಸೊ ಅದನ್ನು ಇಲ್ಲಿ ಮೇನ್ ಪೀಸ್ ಮೇಲೆ ಇಟ್ಕೊಳ್ತಿದ್ದೀನಿ. ಜಸ್ಟ್ ಮೇನು ಚೂಡಿದಾರ್ ಪೀಸ್ ಮೇಲೆ ಈ ರೀತಿಯಾಗಿ ಇಟ್ಕೊಳ್ತಿದ್ದೀನಿ. ಸೊ ಇಲ್ಲಿ ನಾವು ಫಸ್ಟಾಗಿ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಂಟ್ರ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಸೆಂಟ್ರು. ಸೊ ಮೇಲ್ ಸೈಡ್ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ನಾನು ಮಾರ್ಕಿಂಗ್ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕ್ಯಾನ್ವಾಸ್ನ ನಾವು ನೀಟಾಗಿ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಾಗುತ್ತಲ್ವ. ಸೊ ಹಾಗಾಗಿ ನಾನು ಸೆಂಟ್ರ್ ಒಂದು ನೀಟಾಗಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಿದ್ದೀನಿ. ಸೊ ನಾನು ಇಲ್ಲಿ ನೋಡ್ಬೋದು ಒಂದು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಜಸ್ಟ್ ಇದು ಯಾಕಂದರೆ ಇದು ಕಟ್ಟಿಂಗ್ ನಾವು ಇದನ್ನು ನೆಕ್ನ ಕ್ಯಾನ್ವಾಸ್ಲಿಂದ ನಾವು ಸ್ಟಿಚ್ ಮಾಡಿದ್ಮೇಲೆ ಇದು ವೇಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಮೇಲೆ ನಾನು ಈ ರೀತಿಯಾಗಿ ಸ್ವಲ್ಪ ನಿಮಗೂ ಸ್ವಲ್ಪ ತಿಳಿಲಿ ಅಂತ ನಾನು ಈ ರೀತಿಯಾಗಿ ಸೆಂಟ್ರ್ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ, ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ. ಸೊ ಇಲ್ಲಿ ನೋಡ್ಬೋದು ನಾನು ಸೆಂಟ್ರ್ ಇಟ್ಕೊಂಡಿದ್ದೀನಿ. ಸೊ ನಾವು ಈ ರೀತಿಯಾಗಿ ಇದನ್ನು ಇಟ್ಕೊಂಡು ಸೆಂಟ್ರ್ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಕಡೆ ಸೈಡು ಆ ಕಡೆ ಒಂದು ಸೈಡು ಪಿನ್ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ.
ನಾವು ಈ ರೀತಿಯಾಗಿ ಇದನ್ನು ಪಿನ್ ಹಾಕಿ ಸ್ಟಿಚ್ ಮಾಡಿದರೆ ಡಿಸೈನ್ ಕೂಡ ನೀಟಾಗಿ ಬರುತ್ತೆ, ಯಾವುದೇ ಡಿಸೈನ್ ಆಗಿರ್ಬೋದು. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಸ್ಟ್ರೈಟಾಗಿ ಒಂದು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನಾವಿನ್ನು ಕ್ಯಾನ್ವಾಸ್ ತೊಗೊಂಡು ಡಿಸೈನ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅನ್ನೋದಕ್ಕೆ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಬಟ್ ನೀವು ಲೈನಿಂಗ್ ಬಟ್ಟೆ ತೊಗೊಂಡ್ಬಿಡೋ, ಲೈನಿಂಗ್ ಬಟ್ಟೆಯಲ್ಲಿ ನೀವು ಈ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಕೂಡ ನೆಕ್ ಡಿಸೈನ್ನ ಮಾಡ್ಕೊಳ್ಬೋದು. ಬಟ್ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಇದು ಕ್ಯಾನ್ವಾಸ್ಲಿಂದ ಸ್ಟಿಚ್ ಮಾಡಿದರೆ. ಸೊ ಈಗ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ಸೊ ಇದಾದಮೇಲೆ ನಾವಿಲ್ಲಿ ಒಂದು ಚೂರಾಗಿ ಕಟ್ ಮಾಡ್ಕೊಳ್ಳೋಣ ಜಸ್ಟ್. ಸೊ ನಾವು ರೌಂಡ್ ಶೇಪ್ ಇದ್ದಲ್ಲಿ ಈ ರೀತಿಯಾಗಿ ಕಟ್ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ನೀಟಾಗಿ. ಸೊ ನೀವು ನೋಡ್ಬೋದು ಇಲ್ಲಿ ನೆಕ್ ಲೈನ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನಾವು ಕ್ಯಾನ್ವಾಸ್ಲಿಂದ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ಸೊ ಹಾಗಾಗಿ ಈ ರೀತಿಯಾಗಿ ಇದು ನೀಟಾಗಿ ಬಂದಿದೆ. ಸೊ ನಾನಿಲ್ಲಿ ನೆಕ್ ಒಳಗೆ ಸೊ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಮೇಲೆ ಇನ್ನೊಂದು ಸ್ಟಿಚ್ ಕೂಡ ಹಾಕ್ಕೊಳ್ಬೋದು ಸೈಡಲ್ಲಿ. ಸೊ ನಾನು ಹೀಗೆ ಇದನ್ನು ಬಿಡ್ತಾಯಿದ್ದೀನಿ. ಜಸ್ಟ್ ನಾನಿಲ್ಲಿ ಹೆಮ್ಮಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಕಿಗೆ. ಸೊ ಈಗ ನಾವು ಇದನ್ನು ಸ್ಲೀವ್ನನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನಾವು ಮೇನಾಗಿ ನೋಡಿ ಇಲ್ಲಿ ಒಳಗಡೆ ಅಂದರೆ ಫ್ರಂಟ್ ಪಾರ್ಟು ಯಾವ ಕಡೆ ಇದೆ ಅಂತ ನೋಡ್ಕೊಳ್ಬೋದು. ಶೇಪ್ ನೋಡಿ, ಫ್ರಂಟ್ ಶೇಪು ಈ ಕಡೆ ನಮ್ಮ ಸೈಡೇ ಇದೆ. ಸೊ ಇದನ್ನು ಮೇಲ್ಗಡೆಯಿಂದ ನಾವು ಸ್ಟಿಚ್ ಹಾಕೊಳ್ಳೋಣ. ಜಸ್ಟ್ ಎರಡೂ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನೋಡ್ಕೊಂಡ್ಬಿಟ್ಟು ನೀವು ಸ್ಟಿಚ್ ಹಾಕೊಳ್ಳಿ. ಯಾವುದೇ ಕನ್ಫ್ಯೂಷನ್ ಅನ್ನೋದು ಬರೋದಿಲ್ಲ ನಾವು ಸ್ಲೀವ್ಸ್ ಸ್ಟಿಚಿಂಗಲ್ಲಿ. ಸೊ ನಾವು ಯಾವುದೇ ಸ್ಲೀವ್ನ ಅಟ್ಯಾಚ್ ಮಾಡೋದಾಗಿರ್ಬೋದು, ನಾವು ಜಸ್ಟ್ ಈ ರೀತಿಯಾಗಿ ಇದನ್ನು ನೋಡ್ಕೊಂಡ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ಈ ಕಡೆ ಬ್ಯಾಕ್ ಸೈಡು ಈ ಒಂದೊಂದು ಟೈಮಲ್ಲಿ ಬಿಗಿನರ್ಸ್ಗೆ ಏನಾಗುತ್ತೆ ಅಂದರೆ ಬ್ಯಾಕ್ ಸೈಡ್ ಇರೋದು ಫ್ರಂಟ್ ಸೈಡ್ ಸ್ಲೀವ್ ಅಟ್ಯಾಚ್ ಆಗುತ್ತೆ, ಫ್ರಂಟ್ ಇರೋದ್ರಲ್ಲಿ ಬ್ಯಾಕ್ ಸೈಡ್ ಅಟ್ಯಾಚ್ ಆಗ್ತಿರುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಇದನ್ನು ಎರಡೂ ಈ ರೀತಿಯಾಗಿ ಇಟ್ಕೊಂಡು ಕೂಡ ನೋಡ್ಕೊಳ್ಬೋದು ಸ್ಟಿಚಿಂಗ್ ಮಾಡುವಾಗ. ಸೊ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್, ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಈಗ ನಾನು ಇದನ್ನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇದನ್ನು ಎರಡು ಸ್ಲೀವ್ ಕೂಡ ಇದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನಮ್ಮದು ಎರಡು ಸ್ಲೀವ್ನ ಈ ರೀತಿಯಾಗಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇಲ್ಲಿ ನೋಡ್ಬೋದು ನೀವು. ಇದನ್ನು ನೀಟಾಗಿ ಇಟ್ಕೊಳ್ಳಿ ಫಸ್ಟು. ಸೊ ಫ್ರಂಟ್ ಸೈಡ್ ಇದು ನಮ್ಮ ಸೈಡೇ ಬರಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಮೇನ್ ಡ್ರೆಸ್ಗೆ. ಸೊ ಈಗ ನಾನು ಇದನ್ನು ಬಟ್ಟೆನ ತೊಗೊಂಡಿದ್ದೀನಿ, ಸ್ಟಿಚಿಂಗ್ ಬಟ್ಟೆನ. ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ ಈಗ ಸ್ಲೀವ್ನ ಅಟ್ಯಾಚ್ ಮಾಡೋಕ್ಕೆ ಇದನ್ನು ಈ ರೀತಿಯಾಗಿ ಇದನ್ನು ಫಸ್ಟ್ ಜಾಯಿಂಟ್ ಮಾಡ್ಕೊಳ್ಳೋಣ ನಾವು ಜಸ್ಟ್ ಶೋಲ್ಡರ್ನ. ಸೊ ನಾನು ಸೀದಾ ಯಾವ ರೀತಿಯಾಗಿದೆ ಮೇನಾಗಿ ನಾನು ಅದೇ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತಿರ್ತೀನಲ್ವಾ, ಸೊ ಅದೇ ರೀತಿಯಾಗಿ ನಾನು ಶೋಲ್ಡರ್ನ ಇಟ್ಕೊಂಡು ಬಿಟ್ಟು ಅದೇ ರೀತಿಯಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಸೊ ನಾವು ಈ ಶೋಲ್ಡರ್ ಕೂಡ ಇದೇ ರೀತಿಯಾಗಿ ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಜಸ್ಟ್ ನೋಡ್ಬೋದು ಇಲ್ಲಿ ಒಂದು ಹಾಫ್ ಇಂಚಷ್ಟು ನಾನು ಶೋಲ್ಡರ್ನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಇದನ್ನು ಸ್ಲೀವ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಸ್ಲೀವ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂದರೆ, ಸೊ ಈಗ ನಾನು ಇದನ್ನು ಸ್ಲೀವ್ನ ತೊಗೊಂಡಿದ್ದೀನಿ. ಜಸ್ಟ್ ಈಗ ಶೇಪ್ ಅನ್ನೋದಿರುತ್ತಲ್ಲ ಸ್ಲೀವಲ್ಲಿ ನೋಡಿ, ಈ ರೀತಿ ಇದು ಶೇಪ್ ಅನ್ನೋದಿರುತ್ತಲ್ವ, ಸೊ ಅದು ಫ್ರಂಟ್ ಸೈಡ್ ಹೋಗಬೇಕಾಗುತ್ತೆ. ಸೊ ನೋಡಿ ಇದನ್ನು ತೊಗೊಂಡಿದ್ದೀನಿ, ಜಸ್ಟ್ ಅದು ಈ ಸೈಡಿಂದ ತೊಗೊಂಡಿದ್ದೆ ನಾನು. ಸೊ ಇದನ್ನು ಈ ರೀತಿಯಾಗಿ ಇದನ್ನು ನೋಡಿಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಸೊ ಫ್ರಂಟ್ ಯಾವ್ದು ನೋಡ್ಕೊಂಡ್ಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಸಿಂಪ್ಲಿ ನಾನು ನೀಟಾಗಿ ಇದನ್ನು ನೋಡ್ಕೊಳ್ತಿದ್ದೀನಿ, ಜಸ್ಟ್ ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ಈಗ ಇದನ್ನು ಈಗ ನಾವು ಶೋಲ್ಡರ್ನ ತೊಗೊಂಡಿರ್ತೀವಲ್ವ, ಶೋಲ್ಡರ್ ಸೆಂಟ್ರಿಗೆ ಅದು ಸ್ಲೀವ್ ಸೆಂಟ್ರನ್ನ ಇಟ್ಟು ಈ ರೀತಿಯಾಗಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನಾನು ಹಾಫ್ ಇಂಚಷ್ಟು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ನೀವು ನೀಟಾಗಿ ನೋಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಸ್ಟಿಚಿಂಗಲ್ಲಿ ಸ್ವಲ್ಪ ಸ್ಲೀವ್ ಮಾರ್ಜಿನಲ್ಲಿ ಸ್ವಲ್ಪ ಕಮ್ಮಿ ಬಿದ್ದಿತ್ತಲ್ವ ಸ್ಟಿಚಿಂಗು. ಸೊ ನಾನು ಅದನ್ನು ಸ್ವಲ್ಪ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಈ ಸೈಡ್ ಕೂಡ ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಶೋಲ್ಡರ್ ಸೆಂಟ್ರು. ಈಗ ನಾವು ಕೆಳಗಿಂದ ಸ್ಲೀವ್ನ ಈ ರೀತಿಯಾಗಿ ತೊಗೊಂಡು ಅದನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಸ್ವಲ್ಪ ನೀಟಾಗಿ ನಿಧಾನವಾಗಿ ಮಾಡ್ಕೊಳ್ಳಿ ಸ್ಲೀವ್ನ ಅಟ್ಯಾಚ್ನ. ಸೊ ಯಾಕಂದರೆ ನಾವು ಶೋಲ್ಡರ್ ಕಡೆ ನಾವು ಸ್ಲೀವಲ್ಲಿ ಅಟ್ಯಾಚ್ ಮಾಡುವಾಗ ಸ್ವಲ್ಪ ನೀರಿಗೆ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಮೇಲೆ ಇರೋ ಪಾರ್ಟ್ ಮತ್ತು ಕೆಳಗಿರೋ ಸ್ಲೀವ್ ಪಾರ್ಟ್ನ ನೀಟಾಗಿ ಇಟ್ಕೊಂಡ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಮಾಡ್ಕೊತಾ ಹೋದರೆ ತುಂಬ ನೀಟಾಗಿ ಕೂಡ ಕೂರುತ್ತೆ, ಸ್ಲೀವು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಆ ಸೈಡ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನೀವು ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಇದು. ಸೊ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ಕೂಡ ಕಾಣ್ತಾ ಇದೆ, ನೋಡ್ಬೋದು. ಸೊ ಇದು ಡಬಲ್ ಸ್ಲೀವನ್ನ ಅಟ್ಯಾಚ್ ಮಾಡಿರೋದಲ್ವ, ಸೊ ಟಾಪ್ಗೆ ತುಂಬ ನೀಟಾಗಿ ಕೂಡ ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ನಾನು ಈ ಸೈಡು ಈ ರೀತಿಯಾಗಿ ಡಬಲ್ ಸ್ಟಿಚ್ ಕೂಡ ಹಾಕ್ಕೊಂಡಿದ್ದೀನಿ ಆರ್ಮೋಲ್ ಸೈಡ್ಗೆ. ಸೊ ಸ್ಲೀವ್ನ ಅಟ್ಯಾಚ್ ಮಾಡುವಾಗ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸೊ ಈ ಪಾರ್ಟ್ ಕೂಡ ನಾನು ಅದೇ ರೀತಿಯಾಗಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಇದನ್ನು ನೀವು ನೋಡ್ಬೋದು. ಸೊ ನಾನು ಸ್ಲೀವ್ನ ಇಲ್ಲಿ ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಈಗ ನಾವು ಸ್ಟಿಚ್ ಮಾಡ್ಕೊಳ್ಳೋಣ, ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಸ್ಲೀವ್ನ ಮತ್ತು ಸೈಡಲ್ಲಿ. ಜಸ್ಟ್ ನಾನು ಈ ರೀತಿಯಾಗಿ ಇದನ್ನು ರಿಟರ್ನ್ ಮಾಡ್ಕೊಳ್ತೀನಿ, ಜಸ್ಟ್ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಡ್ರೆಸ್ನ. ಸೊ ಈಗ ನಾನು ಇದನ್ನ ಶೋಲ್ಡರ್ನ ಇಲ್ಲಿ ಸೆಂಟ್ರನ್ನ ಇಟ್ಕೊಳ್ತಿದ್ದೀನಿ. ಸೊ ಇಲ್ಲಿ ಶೋಲ್ಡರ್ ಸೆಂಟ್ರನ್ನ ಇಟ್ಕೊಂಡು ಸ್ಲೀವ್ನ ಸೆಂಟ್ರಿಗೆ ಒಂದು ಸರಿ ಇಟ್ಕೊಳ್ತೀನಿ. ಸೆಂಟರ್ ನಾವು ಈ ರೀತಿಯಾಗಿ ಇಟ್ಕೊಂಡ್ರೆ ನಮ್ಮದು ಸ್ಲೀವ್ನು ನೀಟಾಗಿ ಕರೆಕ್ಟಾಗಿ ಕೂರುತ್ತೆ. ಸೊ ಹಾಗಾಗಿ ಇದನ್ನು ಇಲ್ಲಿ ಹಾರ್ಮೋಲ್ ಇದೆಯಲ್ವ ಸೈಡಲ್ಲಿ, ಸೊ ಸೈಡಲ್ಲಿ ಸ್ಟಿಚಲ್ಲಿ ಸಿಂಪ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಎರಡು ಜಾಯಿಂಟ್ ಮಾಡಬೇಕಾಗುತ್ತೆ ನಾವು. ಸೊ ಈ ರೀತಿಯಾಗಿ ಇದನ್ನು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ.
ಸೊ ಇಲ್ಲಿ ಗೇರ್ ಆಗಲ್ಲ ಅನ್ನೋದಿದೆ ಅಲ್ವಾ, ಸೊ ಅಲ್ಲಿಗೆ ನಾನು ಈ ರೀತಿಯಾಗಿ ರಬ್ಬಾಗಿ ಸ್ಟಿಚ್ ಹೊಡೆದು ಬಿಡ್ತಾಯಿದ್ದೀನಿ. ಸೊ ದಾರಾನ ಈ ರೀತಿಯಾಗಿ ಎಳ್ಕೊಳ್ತಿದ್ದೀನಿ ನಾನು. ಸೊ ಇಲ್ಲಿ ಒಂದು ಸ್ವಲ್ಪ 1/2 ಇಂಚಷ್ಟು 1 ಇಂಚಷ್ಟು ನಾವು ಬಿಡಬೇಕಾಗುತ್ತೆ ಸೈಡಲ್ಲಿ. ಯಾಕಂದರೆ ನಾವು ಕಟ್ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀವಲ್ವ, ಸೊ ಹಾಗಾಗಿ 1 ಇಂಚ್ ಬೇಕಾಗುತ್ತೆ. ಸೊ ಇದನ್ನು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ನಮ್ಮದು ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನು ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನಮ್ಮದು ಸ್ಲೀವ್ ರೌಂಡ್ ಬಂದುಬಿಟ್ಟು 6.5 ಇಂಚಿದೆ. ನಾನು 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ಇದನ್ನು 6.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಹಾಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನ. ಸೊ ನಾನು ಇನ್ನೊಂದು ಸೈಡ್ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಸೊ ಈಗ ನಮ್ಮದು ಇದು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ನಾನು ಈ ಸೈಡ್ ಕೂಡ ಸ್ಟಿಚಿಂಗ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸೊ ನಾವು ಇಲ್ಲಿ ಕಟ್ ಸೈಡನ್ನ ಫೋಲ್ಡ್ ಮಾಡ್ಕೊಂಡಿದ್ದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ನಾವಿಲ್ಲಿ ಕಟ್ ಸೈಡಿಗೆ ಅಂತ ನಾವು 1 ಇಂಚ್ ಬಿಟ್ಟಿದ್ದೀವಲ್ವ, ಸೊ ನಾನು ಈ ಕಡೆ ಇಲ್ಲಿ ಒಂದು 1/2 ಇಂಚ್ 1 ಇಂಚು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನಾವು ಇದನ್ನು ನೀಟಾಗಿ ಈ ಕಡೆ ಸೈಡನ್ನ ಹಾಕ್ಕೊತ ಬರೋಣ ಸ್ಟಿಚ್ನ. ಸೊ ನಾವು ಈ ಸೈಡನ್ನು ಹಾಕ್ಕೊಳ್ತಿದ್ದೀವಿ. ಈ ರೀತಿಯಾಗಿ ಇದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ 1/2 ಇಂಚಷ್ಟು. ಸೊ ಇಲ್ಲಿ ನಮಗೆ ಕಟ್ ಸೈಡ್ ಬಂದಿದೆ. ಸೊ ನಾನು ಕಟ್ ಸೈಡನ್ನ ಯಾವ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ಯಾವ ರೀತಿಯಾಗಿ ನಾನು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ನೋಡಿ. ಇಲ್ಲಿ ನಾವು ನೀಡಲ್ನ ಈ ರೀತಿಯಾಗಿ ಇಟ್ಕೊಳ್ಬೇಕು. ಇಟ್ಟ ಮೇಲೆ ಈ ಕಡೆ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ. ಈ ಸೈಡನ್ನು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ. ಸೊ ನಾವು ಈ ರೀತಿಯಾಗಿ ಇದನ್ನು ಸ್ಟಿಚ್ ಹಾಕ್ಕೊಂಡು ಈ ಕಡೆನೂ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ತಾ ಬರೋಣ. ಸೊ ನಾನು ಈ ಸೈಡಲ್ಲಿ ಯಾವ ರೀತಿ ಹಾಕಿದ್ನಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಸೊ ನಾವು ಕಟ್ ಸೈಡು ಇದೇ ರೀತಿಯಾಗಿ ಸಿಂಪ್ಲಿ ಇದೇ ರೀತಿಯಾಗಿ ನಾವು ಸ್ಟಿಚ್ ಮಾಡೋದು ತುಂಬಾ ಈಸಿಯಾಗಿದೆ. ಸೊ ಈಗ ನೀವು ನೋಡ್ಬೋದು ಇದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಸೊ ನಾವಿಲ್ಲಿ ಫ್ರಂಟ್ ಸೈಡಲ್ಲಿ ಕೂಡ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಸೊ ನಮ್ಮದು ಇಷ್ಟೇ. ನಾವು ತುಂಬ ಈಸಿಯಾಗಿ ನಾವು ಚೂಡಿದಾರನ್ನ ಟಾಪ್ನ ಸ್ಟಿಚಿಂಗ್ ಮಾಡೋದು ಕಲಿಬೋದು. ಇದು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ಬಿಗಿನರ್ಸ್ಗೆ. ಸೊ ಪ್ರಾಕ್ಟೀಸ್ ಆದರೆ ಏನು ತೊಂದರೆ ಇಲ್ಲ, ತುಂಬ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ಟಾಪ್ನ. ಸೊ ನಾನು 2 ಸೈಡಲ್ಲೂ ಕಟ್ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈಗ ನೀವು ನೋಡ್ಬೋದು 2 ಸೈಡು ನಾನು ಇದೇ ರೀತಿಯಾಗಿ ಇದು ಕಟ್ ಸೈಡ್ ಅನ್ನೋದು ಇದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ 2 ಸರಿ ಕಂಪ್ಲೀಟ್ ಆಗಿದೆ 2 ಕಡೆನೂ. ಸೊ ಈಗ ನೀವು ನೋಡ್ಬೋದು ಇದು ಕಂಪ್ಲೀಟ್ ಆಗಿದೆ. ಸೊ ನಾವಿಲ್ಲಿ ನೆಕ್ಕಿಗೆ ಇಲ್ಲಿ ನಾನು ಸ್ಟಿಚ್ ಹಾಕ್ಕೊಂಡಿದ್ದಿಲ್ಲ. ಸೊ ನಾನು ಇದನ್ನು ಹೆಮ್ಮಿಂಗ್ನ ಮಾಡ್ಕೊಳ್ತೀನಿ ಜಸ್ಟ್ 2 ಸೈಡು.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.